ಅಲ್ಲ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಸ್ಪಾಂಜ್ ಕೇಕ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದಕ್ಕೆ ಬೀಟರ್ ಬೇಡ, ಓವೆನ್ ಬೇಡ, ಏನು ಬೇಡ, ಮನೇಲಿ ಈಸಿಯಾಗಿ ನಾವು ಮಾಡಿಬಿಟ್ಟು ಮಕ್ಳಿಗೂ ಮಾಡಿಕೊಟ್ಟು ನಾವು ತಿನ್ಬೋದು. ಒಳ್ಳೆ ಸ್ಪಾಂಜ್ ಥರ ಬರುತ್ತೆ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಮಿಕ್ಸಿ ಜಾರ್ಗೆ 2 ಮೊಟ್ಟೆನ ತೊಗೊತಾ ಇದ್ದೀನಿ ನಾನು. ಅದನ್ನ 2 ಹೊಡೆದು ಜಾರ್ಗೆ ಹಾಕ್ಕೋಬೇಕು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡು ಅದು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ವೈಟ್ ಕಲರ್ ಅದು ಟ್ರಾನ್ಸ್ಫರ್ ಆಗುತ್ತೆ ಈ ಥರ. ಈಗ ಒಂದು ಬೌಲ್ಗೆ 1 ಕಪ್ಪು ಮೈದಾ ಹಿಟ್ಟು ತೊಗೋಬೇಕು. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಒಂದು ಸ್ವಲ್ಪ ನಾವು ಅಡುಗೆ ಸೋಡಾ ಬಳಸ್ತೀವಲ್ವ, ಅದೊಂದು ಚಿಟಿಕೆ ಅಷ್ಟು ಹಾಕ್ಕೋಬೇಕು. ಸಕ್ಕರೆನ ಪುಡಿ ಮಾಡಿ 1 ಕಪ್ ಅಷ್ಟು ತೊಗೊಂಡು ಅದನ್ನು ನೀಟಾಗಿ ಜರಡಿ ಹಿಡ್ಕೊತಾ ಇದ್ದೀನಿ ನಾನು. ಈಗ ನೋಡಿ, ಈ ಥರ ಇತ್ತಲ್ಲ, ಮಿಕ್ಕಿದೆಲ್ಲ ತೆಗೆದ್ಬಿಟ್ಟು ಎಲ್ಲ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ ಮೊಟ್ಟೆದು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಲಂಪ್ಸ್ ಏನೂ ಬರಬಾರ್ದು. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ನೀವು ಎಗ್ ಯೂಸ್ ಮಾಡಲ್ಲ, ನಾನು ಎಗ್ಗಿದ್ದು ಬೇಡ ಅಂದರೆ ಎಗ್ಲೆಸ್ ಕೇಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿ. ಈ ಥರ ಚೆನ್ನಾಗಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನಾವು ಮಾಡಬೇಕು. ಈ ಥರ ಒಂದು ರೌಂಡ್ ಹಾಕ್ಬಿಟ್ಟು ಮಧ್ಯಕ್ಕೆ ಈ ಥರ ಕಟ್ ಮಾಡೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಕ್ರೀಮಿ ಆಗಿ ಬರುತ್ತೆ. ಈಗ ನಾವು ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರೆ ಕೇಕು ಅಷ್ಟು ಸ್ಪಾಂಜಿ ಆಗಿ ಬರುತ್ತೆ. ಈ ಥರ ಎತ್ತಿದ ತಕ್ಷಣ ಮೇಲಕ್ಕಿಂದ ಬಿಡಬೇಕು ಆ ಥರ. ಇವಾಗ ಒಂದು ಕೇಕ್ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಎಲ್ಲ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲೂ ಗ್ಯಾಪ್ ಇರ್ದಿರ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಅದು ಪಾತ್ರೆಗೆ ಅಂಟಲ್ಲ. ಅವಾಗ ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೋಬೇಕು. ಕೇಕು ಪಾತ್ರೆಗೆ ಅಂಟಬಾರ್ದು ಅಂತೇಳ್ಬಿಟ್ಟು ಈ ಥರ ಮಾಡೋದು. ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಬ್ಯಾಟರು, ಅದನ್ನು ಇವಾಗ ಕೇಕ್ ಪ್ಯಾನ್ಗೆ ಹಾಕ್ತಾಯಿದ್ದೀನಿ ನಾನು. ಎಲ್ಲ ನೀಟಾಗಿ ಎಲ್ಲ ಹಾಕ್ಕೊಂಡು 1-2 ಸಲ ಈ ಥರ ನಾವು ಅಲ್ಲಾಡಿಸಿದ್ರೆ ಅದರಲ್ಲೇನಾದರೂ ಗ್ಯಾಪ್ ಏನಾದರೂ ಇದ್ದರೆ ಕವರ್ ಆಗುತ್ತೆ. ಈಗ ಒಂದು ಕುಕ್ಕರಲ್ಲಿ 2 ಕಪ್ಪಷ್ಟು ಮರಳು ತೊಗೊಂಡಿದ್ದೀನಿ ನಾನು. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದೊಂದು 5 ನಿಮಿಷ ಈಟಾಗೋಗ್ಬಿಟ್ಟು, ಆಮೇಲೆ ಒಂದು 5 ನಿಮಿಷ ಈಟಾದಮೇಲೆ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕುಕ್ಕರ್ ಮಧ್ಯದಲ್ಲಿಟ್ಬಿಟ್ಟು ಮುಚ್ಚಳ ಮುಚ್ಚಬೇಕು. ಕುಕ್ಕರ್ ಲಿಡ್, ಅದಕ್ಕೆ ಗ್ಯಾಸ್ಕೆಟ್ಟು ಮತ್ತು ವಿಜಿಲ್ ಏನು ಹಾಕೋದು ಬೇಡ. ಅವೆರಡು ತೆಗೆದ್ಬಿಟ್ಟು ಅದನ್ನು ಇವಾಗ 30-40 ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ನಾವು ಮಾಡಬೇಕು. ನೋಡಿ, ಈಗ ಆಗಿದೆ ನಂದು. ನೋಡಿ, ಕಲರ್ ಚೇಂಜ್ ಆಗಿದೆಯಲ್ಲ, ಗೊತ್ತಾಗುತ್ತೆ ನಮಗೆ. ಇಲ್ಲ ಅಂದರೆ ಒಂದು ಟೂತ್ ಪಿಕ್ ಇಲ್ಲ ಚಾಕು ಏನೋ ತೊಗೊಂಡು ನಾವು ಒಳಗಡೆವರೆಗೂ ಇಟ್ಟು ನೋಡಿದ್ರೆ ಅಂಟಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಏನೋ ಅಂಟಿಲ್ಲ ಅಂದರೆ ಇವಾಗ ನಂದು ಬೆಂದಿದೆ. ಅದು ರೂಮ್ ಟೆಂಪರೇಚರ್ ಬರೋಕ್ಕೆ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ, ಈಗ ಆಗಿದೆ. ಎಷ್ಟು ಸ್ಪಾಂಜಿ ಥರ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಚಾಕ್ ತೊಗೊಂಡು ಸ್ವಲ್ಪ ಸೈಡಲ್ಲೆಲ್ಲ ನಾವು ಈ ಥರ ಪಾತ್ರೆಯಿಂದ ಬಂದ್ಬಿಡೋಕ್ಕೆ ಈ ಥರ ಮಾಡಿ ಒಂದು ತಟ್ಟೆಗೆ ಅದು ಕೇಕ್ ಪಾತ್ರೆನ ಉಲ್ಟಾ ಮಾಡಿದ್ರೆ ಈ ಥರ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಅದನ್ನು ಅಷ್ಟೇ ಆಯಿತು. ಈಗ ನಾವು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಆಯಿತು ಕೇಕು. ನೀವು ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮಗಿನ್ನ ಏನಾದರೂ ರೆಸಿಪೀಸ್ ಬೇಕು ಅಂದರೆ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ನಾನು ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ ಈಸಿಯಾಗಿ ಹೆಂಗೆ ಮಾಡೋದು ಅಂತ.